ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಕಲಿಯುವ ವಿಡಿಯೋ ಸೀರೀಸ್ನ 22ನೇ ಹಾಗೂ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಇಂಟ್ರಾಡೇ ಟ್ರೇಡಿಂಗ್ ಅನ್ನು ಕಲಿಯುವ 4ನೇ ವಿಡಿಯೋಗೆ ಸ್ವಾಗತ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕ್ಯಾಂಡಲ್ ಸ್ಟಿಕ್ ಅನಾಲಿಸಿಸ್ ಅನ್ನು ಕಲಿತಿದ್ದೇವೆ ಹಾಗೂ ಟ್ರೆಂಡ್ ಅನಾಲಿಸಿಸ್ ಅನ್ನು ಕಲಿತಿದ್ದೇವೆ. ಆದರೆ ಅದಕ್ಕಿಂತೆಲ್ಲ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ನಾನು ಇವತ್ತು ಬಂದಿದ್ದೇನೆ. ಯಾವುದಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ. ನಾವೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರು, ನಾವೊಂದು ಶಾರ್ಟ್ ಟರ್ಮ್ ಟ್ರೇಡ್ ಮಾಡೋದಿದ್ರು ಅಥವಾ ಒಂದು ಇಂಟ್ರಾಡೇ ಟ್ರೇಡಿಂಗ್ ಅನ್ನು ಮಾಡೋದಿದ್ರು, ಈ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಗಳನ್ನು ಕಂಡುಹಿಡಿದು ಅದನ್ನು ನೋಡಿಕೊಂಡು ನಾವು ಟ್ರೇಡ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂದ್ರೆ ಏನು, ಅದನ್ನು ಒಂದು ಚಾರ್ಟ್ ನಲ್ಲಿ ಹೇಗೆ ಕಂಡುಹಿಡಿಯಬಹುದು ಹಾಗೂ ಅವುಗಳನ್ನು ಉಪಯೋಗಿಸಿಕೊಂಡು ಹೇಗೆ ಟ್ರೇಡ್ ಮಾಡಬಹುದು ಎಂಬುದನ್ನು ಕಲಿಯಲಿಕ್ಕಿದ್ದೇವೆ. ಅದರ ಜೊತೆಗೆ ಒಂದು ಇಂಪಾರ್ಟೆಂಟ್ ಆದ ಒಂದು ಟೆಕ್ನಿಕಲ್ ಇಂಡಿಕೇಟರ್ ಆದ ಪಿವಟ್ ಪಾಯಿಂಟ್ಸ್ ಅನ್ನು ಕಲಿಯಲಿಕ್ಕಿದ್ದೇವೆ. ವಿಡಿಯೋದೊಳಗೆ ಹೋಗುವ. ನನ್ನ ಹೆಸರು ಜಿಜೋ ಜೋಸೆಫ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೇರವಾಗಿ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗಿ ಈ ಪ್ರೆಸೆಂಟೇಷನ್ ಅನ್ನು ನೋಡುವ ಮೊದಲು ತುಂಬಾ ಸಿಂಪಲ್ ಆಗಿ ನಿಮಗೆ ನಾನು ಇದನ್ನು ಹೇಳಿಕೊಡಲು ಟ್ರೈ ಮಾಡ್ತೇನೆ. ಇದರ ಒಂದು ಡೆಫಿನೇಷನ್ ಹೇಳುವುದೇನೆಂದ್ರೆ, ಸಪೋರ್ಟ್ಸ್ ಅಂಡ್ ರೆಸಿಸ್ಟೆನ್ಸ್ ಆರ್ ದ ಸರ್ಟೈನ್ ಪ್ರೈಸ್ ಲೆವೆಲ್ಸ್ ವೇರ್ ಸ್ಟಾಕ್ ಪ್ರೈಸ್ ಮೂವ್ಸ್ ಇನ್ ಅ ಪ್ರೆಡಿಕ್ಟಬಲ್ ವೇ ಅಂತ. ಅಂದರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಕೆಲವು ಪ್ರೈಸ್ ಲೆವೆಲ್ಗಳು. ಇಲ್ಲಿ ಈ ಸ್ಟಾಕ್ ನ ಪ್ರೈಸ್ ನಾವು ಪ್ರೆಡಿಕ್ಟ್ ಮಾಡುವ ಹಾಗೆ ಮೂವ್ ಆಗ್ತದೆ ಎಂಬುವಂಥದ್ದು. ನಾವು ಪ್ರೆಡಿಕ್ಟ್ ಮಾಡುವ ಹಾಗೆ ಈ ಸ್ಟಾಕ್ ನ ಪ್ರೈಸ್ ಮೂವ್ ಆಗ್ತದೆ ಅಂತ ಇದ್ರೆ ಅಲ್ಲಿ ನಮಗೆ ಒಂದು ಇಂಟೆಲಿಜೆಂಟ್ ಟ್ರೇಡ್ ಅನ್ನು ತೆಗೆದು ಒಳ್ಳೆ ಪ್ರಾಫಿಟ್ ಅನ್ನು ಜನರೇಟ್ ಮಾಡಬಹುದಲ್ಲ. ಇದನ್ನೇ ನಾವು ಈ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅನ್ನು ಕಂಡುಹಿಡಿಯೋದ್ರಿಂದ ಮಾಡಬಹುದು. ಈ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನ ಕನ್ನಡ ಮೀನಿಂಗ್ ಏನಂದ್ರೆ, ಸಪೋರ್ಟ್ ಅಂದ್ರೆ ಬೆಂಬಲ ಅಂತ ಹೇಳ್ಬೋದು ಹಾಗೂ ರೆಸಿಸ್ಟೆನ್ಸ್ ಅಂದ್ರೆ ಪ್ರತಿರೋಧ ಅಂತ ಹೇಳ್ಬೋದು. ನಮ್ಗೆ ಇಲ್ಲಿ ಚಾರ್ಟ್ ಅನ್ನು ಗಮನಿಸುವಾಗ ನೋಡ್ಬೋದು, ಸ್ಟಾಕ್ ನ ಪ್ರೈಸ್ ಯಾವಾಗಲೂ ಮೇಲಕ್ಕೆ ಹೋಗ್ತದೆ ಅಂತ ಹೇಳೋದು ಹೌದು, ಆದರೆ ಒಂದೇ ರೀತಿಯಲ್ಲಿ ಹೋಗುದಿಲ್ಲ. ಮೇಲೆ ಕೆಳಗೆ ಆಗಿ ಹೋಗ್ತದೆ. ಇಲ್ಲಿಂದ ಮೇಲೆ ಬಂತು, ಇಲ್ಲಿ ಬಂದು ಪುನಃ ಕೆಳಗೆ ಬಂತು, ಇಲ್ಲಿ ಬಂತು, ಪುನಃ ಮೇಲೆ ಬಂದು, ಪುನಃ ಕೆಳಗೆ ಬಂದಿದೆ ಅಲ್ವಾ. ಇಲ್ಲಿ ನೋಡ್ಬೋದು, ಈ ಒಂದು ಪ್ರೈಸ್ ಲೆವೆಲ್ ಅಲ್ಲಿ ಬಂದಾಗ 2 ಸಲ ಕೆಳಗೆ ಬಂದಿದೆ. ಇಲ್ಲೊಂದು ನಾವು ಒಂದು ಗೆರೆಯನ್ನು ಹಾಕಿ ನೋಡುವ. ಇಲ್ಲಿ ಏನಾಯ್ತು, ಇಲ್ಲಿ ಒಂದು ಈ ಸ್ಟಾಕ್ ನ ಪ್ರೈಸ್ ಈ ಒಂದು ಪ್ರೈಸ್ ಇಲ್ಲಿ ಪ್ರತಿರೋಧವನ್ನು ಉಂಟು ಮಾಡಿದೆ ಅಂತ ನಮ್ಗೆ ಹೇಳ್ಬೋದು. ಇಲ್ಲಿ ಬಂದಾಗ ಇದನ್ನು ಬ್ರೇಕ್ ಮಾಡಿ ಮೇಲಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಅಗೇನ್ ಇಲ್ಲಿಂದ ಕೆಳಗೆ ಬಂದಿದೆ. ಅಗೇನ್ ಇಲ್ಲಿ ಬಂದಾಗ ಇಲ್ಲಿ ಪುನಃ ಒಂದು ಪ್ರತಿರೋಧವನ್ನು ಉಂಟು ಮಾಡಿ ಈ ಸ್ಟಾಕ್ ನ ಪ್ರೈಸ್ ಇಲ್ಲಿಂದ ಕೆಳಗೆ ಬರುವ ಹಾಗೆ ಮಾಡಿದೆ. ಇದನ್ನು ನಾವು ಒಂದು ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು ಅಥವಾ ಒಂದು ಪ್ರತಿರೋಧ ಅಂತ ಹೇಳ್ಬೋದು ಕನ್ನಡದಲ್ಲಿ. ಅಗೇನ್ ಕೆಳಗೆ ನೋಡುದಾದ್ರೆ ನಾವು ಇಲ್ಲಿ 2 ಸಲ ಈ ಒಂದು ಪ್ರೈಸ್ ಲೆವೆಲ್ಗೆ ತನಕ ಬಂದು ಇಲ್ಲಿಂದ ರಿಟರ್ನ್ ಹೋಗಿದೆ ಅಲ್ವಾ. ಇಲ್ಲಿ ಒಂದು ಈ ಒಂದು ಪ್ರೈಸ್ ಈ ಸ್ಟಾಕಿಗೆ ಒಂದು ಬೆಂಬಲವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಒಂದು ಲೈನ್ ಹಾಕುವ. ಇದನ್ನು ನಾವು ಸಪೋರ್ಟ್ ಅಥವಾ ಬೆಂಬಲ ಅಂತ ಹೇಳ್ಬೋದು. ಈ ಒಂದು ರೆಸಿಸ್ಟೆನ್ಸ್ ಗೆ ಬರುವಾಗ ಸ್ಟಾಕ್ ನ ಪ್ರೈಸ್ ರಿವರ್ಸ್ ಆಗ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಆದ್ರೆ ಈ ಒಂದು ಲೈನ್ ಅನ್ನು ಬ್ರೇಕ್ ಮಾಡುದಿಲ್ಲ ಅಂತ ಅಲ್ಲ, ಈ ಒಂದು ಲೈನ್ ಅನ್ನು ಬ್ರೇಕ್ ಮಾಡ್ತದೆ. ಇಲ್ಲಿ ನೋಡಬಹುದು, ಒಂದು ಒಳ್ಳೆ ಪ್ರೈಸ್ ಆಕ್ಷನ್ ಮತ್ತು ಹೈ ವಾಲ್ಯೂಮ್ ಬಂದಾಗ ಈ ಒಂದು ಪ್ರೈಸ್ ಅನ್ನು ಬ್ರೇಕ್ ಮಾಡಿ ಮೇಲಕ್ಕೆ ಹೋಗ್ತದೆ ಎಂಬುವಂಥದ್ದು ಥಿಯರಿ ಹೇಳ್ತದೆ. ಈ ತರ ಒಂದ್ಸಲ ಈ ಲೈನ್ ಅನ್ನು ಬ್ರೇಕ್ ಮಾಡಿ ಮೇಲಕ್ಕೆ ಹೋದ್ರೆ ಅಗೇನ್ ಕೆಳಗೆ ಬರುವಾಗ ಅದೇ ಲೈನ್ ಸಪೋರ್ಟ್ ಆಗಿ ಯೂಸ್ ಆಗ್ತದೆ ಅಥವಾ ನಮ್ಗೆ ಬೆಂಬಲವಾಗಿ ಕೊಡ್ತದೆ. ಇಲ್ಲಿ ನೋಡಬಹುದು, ನಮ್ಗೆ ಇಲ್ಲಿ ಕೆಳಗೆ ಬಂದು ಈ ಒಂದು ಲೈನ್ಗೆ ಟಚ್ ಆಗಿ ಇಲ್ಲಿಂದ ರಿಟರ್ನ್ ಮೇಲೆ ಹೋಗಿದೆಲ್ಲ. ಇದನ್ನು ಮೇಲಿಂದ ಕೆಳಗೆ ಬರುವಾಗ ಅದೇ ಪ್ರೈಸ್ ಲೆವೆಲ್ ಒಂದು ಸಪೋರ್ಟ್ ಆಗಿ ಆಕ್ಟ್ ಆಗ್ತದೆ. ನಮಗೆ ಒಂದು ಸ್ಟಾಕ್ ನ ಚಾರ್ಟ್ ಅನ್ನು ಓಪನ್ ಮಾಡಿಕೊಂಡು ಈ ಪ್ರೈಸ್ ಮೂವ್ಮೆಂಟ್ ಅನ್ನು ನೋಡಿಕೊಂಡು ಮಲ್ಟಿಪಲ್ ಟೈಮ್ಸ್ ಯಾವ ಒಂದು ರೇಂಜ್ ಅಲ್ಲಿ ಬಂದಾಗ ಇದು ರಿಟರ್ನ್ ಹೋಗಿದೆ, ಯಾವ ತರ ಆಕ್ಟ್ ಆಗಿದೆ ಎಂಬುದನ್ನು ನೋಡಿಕೊಂಡು ನಮಗೆ ಒಂದು ಲೈನ್ಸ್ ಅನ್ನು ಹಾಕಬಹುದು. ಮಲ್ಟಿಪಲ್ ಟೈಮ್ಸ್ ಈ ತರ ಬಂದು ಅಲ್ಲಿಂದ ರಿಟರ್ನ್ ಹೋಗಿದ್ರೆ ನಮ್ಗೆ ಅಲ್ಲಿ ಒಂದು ಲೈನ್ ಅನ್ನು ಹಾಕಬಹುದು. ಅದು ನಮ್ಗೆ ಸಪೋರ್ಟ್ ಆಗಿಯೂ ರೆಸಿಸ್ಟೆನ್ಸ್ ಆಗಿಯೂ ಆಕ್ಟ್ ಆಗ್ತದೆ. ಮೇಲಿಂದ ಕೆಳಗೆ ಬರ್ತಾ ಇದ್ರೆ ಅಲ್ಲಿ ಒಂದು ಸಪೋರ್ಟ್ ಆಗಿ ಆಕ್ಟ್ ಆಗ್ತದೆ ಹಾಗೂ ಕೆಳಗಿಂದ ಮೇಲೆ ಹೋಗ್ತಾ ಇದ್ರೆ ಅದೇ ಒಂದು ಪ್ರೈಸ್ ಲೆವೆಲ್ ರೆಸಿಸ್ಟೆನ್ಸ್ ಆಗಿಯೂ ಆಕ್ಟ್ ಆಗ್ತದೆ. ಇಷ್ಟು ಹೇಳಿದಾಗ ನಿಮ್ಗೆ ಇದರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಸಿಕ್ಕಿರ್ಬೋದು. ಕಂಪ್ಲೀಟ್ ಆಗಿ ನಾವು ಪ್ರೆಸೆಂಟೇಷನ್ಗೆ ಹೋಗಿ ನೋಡುವ. ಎಲ್ಲರಿಗೂ ಈ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಕಲಿಯುವ ಈ ಒಂದು ಪ್ರೆಸೆಂಟೇಷನ್ಗೆ ಸ್ವಾಗತ. ಮೊದಲು ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂದ್ರೆ ಏನು ಎಂಬುದನ್ನು ನೋಡುವ. ನಾನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡುವಾಗ ಹೇಳಿದ್ದೇನೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆರ್ ಇಂಪಾರ್ಟೆಂಟ್ ಪ್ರೈಸ್ ಲೆವೆಲ್ಸ್ ವೇರ್ ಸ್ಟಾಕ್ ಪ್ರೈಸ್ ಆಕ್ಟ್ ಇನ್ ಅ ಪ್ರೆಡಿಕ್ಟಬಲ್ ವೇ ಅಂತ. ಅಂದರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಎಂಬ ಪ್ರೈಸ್ ಲೆವೆಲಲ್ಲಿ ಸ್ಟಾಕ್ನ ಪ್ರೈಸ್ ನಾವು ಪ್ರೆಡಿಕ್ಟ್ ಮಾಡಿದಾಗೆ ಅಥವಾ ನಾವು ಅನ್ಕೊಂಡಾಗೆ ಮೂವ್ ಆಗ್ತದೆ ಎಂಬುವಂಥದ್ದು. ಒಂದೊಂದನ್ನಾಗಿ ನೋಡುವ. ಮೊದಲು ರೆಸಿಸ್ಟೆನ್ಸ್ ಅನ್ನು ನೋಡುವ. ರೆಸಿಸ್ಟೆನ್ಸ್ ಇಸ್ ಎ ಪಾಯಿಂಟ್ ವೇರ್ ಸ್ಟಾಕ್ ಸ್ಟಾಪ್ಸ್ ರೈಸಿಂಗ್ ಫರ್ದರ್ ಅಂತ. ಇಲ್ಲಿ ರೆಸಿಸ್ಟೆನ್ಸ್ನ ಇಮೇಜಲ್ಲಿ ನೋಡುವ. ಇದೊಂದು ರೆಸಿಸ್ಟೆನ್ಸ್ ಆಗಿದೆ. ಇಲ್ಲಿಂದ ಸ್ಟಾಕ್ ಮೇಲೆ ಬಂದಾಗ ಈ ರೆಸಿಸ್ಟೆನ್ಸ್ ಅನ್ನು ರೀಚ್ ಆದಾಗ ಇದು ಮೇಲಕ್ಕೆ ಹೋಗುವುದನ್ನು ಸ್ಟಾಪ್ ಮಾಡ್ತದೆ. ಅಥವಾ ಈ ರೆಸಿಸ್ಟೆನ್ಸ್ ಈ ಸ್ಟಾಕ್ ನ ಪ್ರೈಸ್ ಈ ರೆಸಿಸ್ಟೆನ್ಸ್ ಅನ್ನು ದಾಟಿ ಹೋಗ್ಲಿಕ್ಕೆ ಬಿಡುವುದಿಲ್ಲ ಎಂಬುವಂಥದ್ದು. ನೆಕ್ಸ್ಟ್ ಏನು ಹೇಳಿದ್ದಾರೆ ಎಂಬುದನ್ನು ನೋಡುವ. ಅಟ್ ರೆಸಿಸ್ಟೆನ್ಸ್ ದೇರ್ ಆರ್ ಮೋರ್ ಸೆಲ್ಲರ್ಸ್ ದ್ಯಾನ್ ಬೈಯರ್ಸ್ ಅಂತ. ಅಂದರೆ ಈ ಒಂದು ಸ್ಟಾಕ್ ನಲ್ಲಿ ಈ ಸ್ಟಾಕ್ ಈ ರೆಸಿಸ್ಟೆನ್ಸ್ ನ ಹತ್ತಿರ ಬಂದಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಒಂದು ಸ್ಟಾಕಿಗೆ ಬೈಯರ್ಸ್ ತುಂಬ ಕಡಿಮೆ ಇದ್ದು ಸೆಲ್ಲರ್ಸ್ ಜಾಸ್ತಿ ಇರ್ತಾರೆ ಅಂತ ಅರ್ಥ. ಈ ಒಂದು ಸಂದರ್ಭದಲ್ಲಿ ಸೆಲ್ಲರ್ಸ್ ಜಾಸ್ತಿ ಇದ್ರೆ ಏನಾಗ್ತದೆ,
ಸೆಲ್ಲರ್ಸ್ ಸೆಲ್ ಮಾಡಲಿಕ್ಕೆ ನೋಡ್ತಾರೆ, ಬೈಯರ್ಸ್ ಕಡಿಮೆ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಅದರ ಪ್ರೈಸನ್ನು ಕಡಿಮೆ ಮಾಡಿ ತರ್ತಾರೆ. ಆಗ ಸ್ಟಾಕ್ನ ಪ್ರೈಸ್ ಆಟೋಮೆಟಿಕ್ ಆಗಿ ಡೌನ್ ಆಗ್ತದೆ. ಇದಕ್ಕೆ ಕಾರಣ ಏನೆಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ರೂಲ್ಸಲ್ಲಿ. ಅಂದರೆ ಇಲ್ಲಿ ಒಂದು ಡಿಮ್ಯಾಂಡಿಗಿಂತ ಜಾಸ್ತಿ ಸಪ್ಲೈ ಬಂದಾಗ ಯಾವ ಒಂದು ಪ್ರಾಡಕ್ಟ್ನಾದರೂ, ಈಗ ಕಮೋಡಿಟಿ, ನಿಮಗೆ ಈ ಕೃಷಿ ಮಾಡುವವರಾದರೆ ಗೊತ್ತಿರ್ಬೋದು, ಒಂದು ವರ್ಷ ಪ್ರೊಡಕ್ಷನ್ ಜಾಸ್ತಿ ಇದ್ದರೆ ಆ ವರ್ಷ ಪ್ರೈಸ್ ಕಡಿಮೆ ಆಗ್ತದೆ. ಇನ್ ಕೇಸ್ ಯಾವುದಾದ್ರೂ ನ್ಯಾಚುರಲ್ ಡಿಸಾಸ್ಟರ್ ಏನಾದರೂ ಬಂದು ಪ್ರೊಡಕ್ಷನ್ ಕಡಿಮೆ ಆದರೆ, ಓವರಾಲ್ ಆಗಿ ಟೋಟಲ್ ಆಗಿ ಪ್ರೊಡಕ್ಷನ್ ಕಡಿಮೆ ಆದರೆ ಆ ವರ್ಷ ಆ ಒಂದು ಕಮೋಡಿಟಿಗೆ ಪ್ರೈಸ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ. ಅದು ಎಕನಾಮಿಕ್ಸಿನ ಒಂದು ಸಿಂಪಲ್ ರೂಲು, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ರೂಲ್ ಅಂತ ಕರಿತೇವೆ. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ಅದೇ ವರ್ಕ್ ಆಗ್ತದೆ. ಇಲ್ಲಿ ಸಪ್ಲೈ ಜಾಸ್ತಿ, ಡಿಮ್ಯಾಂಡಿಗಿಂತ ಜಾಸ್ತಿ ಸಪ್ಲೈ ಬಂದಾಗ ಆಟೋಮೆಟಿಕ್ ಆಗಿ ಪ್ರೈಸ್ ಕಡಿಮೆ ಆಗ್ತದೆ ಎಂಬುವಂಥದ್ದು. ಅಟ್ ರೆಸಿಸ್ಟೆನ್ಸ್ ದೇರ್ ಇಸ್ ಅ ಟ್ರೆಂಡ್ ರಿವರ್ಸಲ್ ಟು ಬೇರಿಶ್ ಅಂತ. ಹೌದು, ಮೊದಲು ನಾವು ಇಲ್ಲಿ ಅಪ್ ಟ್ರೆಂಡಲ್ಲಿ ಇರ್ತದೆ, ಈ ರೆಸಿಸ್ಟೆನ್ಸ್ ಬಂದಾಗ ಇಲ್ಲಿಂದ ಈ ಸ್ಟಾಕ್ನ ಪ್ರೈಸ್ ರಿಟರ್ನ್ ಹೋಗ್ತದೆ, ಅಂದರೆ ಬೇರಿಶ್ ಆಗಿ ಟರ್ನ್ ಆಗ್ತದೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡುವ. ರೆಸಿಸ್ಟೆನ್ಸ್ ಕ್ಯಾನ್ ಬಿ ಬ್ರೋಕನ್ ವಿತ್ ಲಾರ್ಜ್ ಪ್ರೈಸ್ ಆಕ್ಷನ್ ಮೂವ್ಮೆಂಟ್. ಒನ್ಸ್ ಸ್ಟಾಕ್ ಗೋಸ್ ಅಪ್ ಫ್ರಮ್ ರೆಸಿಸ್ಟೆನ್ಸ್ ಇಟ್ ಆಕ್ಟ್ ಆಸ್ ಅ ಸಪೋರ್ಟ್ ಅಂತ. ಈ ಒಂದು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ. ಈ ಒಂದು ರೆಸಿಸ್ಟೆನ್ಸನ್ನು ಈ ಸ್ಟಾಕಿಗೆ ಬ್ರೇಕ್ ಮಾಡಿಕೊಂಡು ಮೇಲೆ ಹೋಗ್ಬೋದು. ಅದಕ್ಕೆ ಏನು ಬೇಕು ಅಂತ ಹೇಳಿದರೆ, ಈ ಒಂದು ಪ್ರೈಸ್, ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ಗೆ ಬಂದಾಗ ಒಂದು ಒಳ್ಳೆಯ ಪ್ರೈಸ್ ಆಕ್ಷನ್ ನಡಿಬೇಕು. ಇಲ್ಲಿ ಸೆಲ್ಲರ್ಸ್ಗಿಂತ ಹೆಚ್ಚಿನ ನಂಬರಲ್ಲಿ ಬೈಯರ್ಸ್ ಬರಬೇಕು, ಒಂದು ದೊಡ್ಡ ಪ್ರೈಸ್ ಆಕ್ಷನ್ ಆಗಬೇಕು, ಒಳ್ಳೆಯ ವಾಲ್ಯೂಮ್ ಬರೀಬೇಕು. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಈ ಒಂದು ಸ್ಟಾಕ್ ಮೇಲಕ್ಕೆ ಹೋಗ್ತದೆ. ಒಂದ್ಸಲ ಈ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಆದರೆ ಇದೇ ಒಂದು ಪ್ರೈಸ್ ಲೆವೆಲ್ ನೆಕ್ಸ್ಟ್ ಸಪೋರ್ಟ್ ಆಗಿ ಆಕ್ಟ್ ಆಗ್ತದೆ. ನೋಡ್ಬೋದು, ಇಲ್ಲಿ ಮೇಲಿಂದ ಕೆಳಗೆ ಬಂದಾಗ ಇದೇ ಲೈನ್, ಇದೇ ರೆಸಿಸ್ಟೆನ್ಸ್ ಆಗಿದ್ದ ಲೈನ್ ಇಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಆಗಿದೆ. ನೆಕ್ಸ್ಟ್ ನಾವು ಸಪೋರ್ಟನ್ನು ಕ್ಲಿಯರ್ ಆಗಿ ಒಮ್ಮೆ ನೋಡುವ. ಅಗೇನ್ ಸಪೋರ್ಟ್ ಈ ರೆಸಿಸ್ಟೆನ್ಸಿನ ಡೈರೆಕ್ಟ್ ಆಪೋಸಿಟ್ ಆಗಿರ್ತದೆ. ಸಪೋರ್ಟ್ ಇಸ್ ಎ ಪಾಯಿಂಟ್ ವೇರ್ ಸ್ಟಾಕ್ ಸ್ಟಾಪ್ಸ್ ಫಾಲಿಂಗ್ ಫರ್ದರ್ ಅಂತ. ಮೇಲಿಂದ ಫಾಲ್ ಆಗ್ತಾ ಇದ್ದರೆ ಈ ಒಂದು ಸಪೋರ್ಟಿಗೆ ರೀಚ್ ಆಗುವಾಗ ಇಲ್ಲಿಂದ ಈ ಫಾಲಿಂಗ್ ಸ್ಟಾಪ್ ಆಗಿ ಅಗೇನ್ ರಿಟರ್ನ್ ಹೋಗ್ತದೆ, ಟ್ರೆಂಡ್ ರಿವರ್ಸಲ್ ನಡೀತದೆ ಎಂಬುವಂಥದ್ದು. ಎಟ್ ಸಪೋರ್ಟ್ ದೇರ್ ಆರ್ ಮೋರ್ ಬೈಯರ್ಸ್ ದ್ಯಾನ್ ಸೆಲ್ಲರ್ಸ್ ಅಂತ. ಇಲ್ಲಿ ನೋಡ್ಬೋದು, ಈ ಒಂದು ಪಾಯಿಂಟಿಗೆ ಬರುವಾಗ ಸಪೋರ್ಟ್ನ ಪ್ರೈಸಿಗೆ ಬಂದಾಗ ನೋಡಿ, ಇಲ್ಲಿ ಒಂದು ಸಪೋರ್ಟ್ ನೋಡ್ಬೋದು. ಇಂಥ ಸಂದರ್ಭದಲ್ಲಿ ಇಲ್ಲಿ ಸೆಲ್ಲರ್ಸ್ಗಿಂತ ಜಾಸ್ತಿ ಬೈಯರ್ಸ್ ಇರ್ತಾರೆ. ಅಂದರೆ ನಾನು ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ನ ಲಾಜಿಕನ್ನು ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೇನೆ. ಟೆಕ್ನಿಕಲ್ ಅನಾಲಿಸಿಸ್ ಈಸ್ ಅ ಕಲೆಕ್ಟಿವ್ ಆಕ್ಷನ್ ಆಫ್ ಆಲ್ ದ ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅಂತ. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟೆಲ್ಲ ಜನ ಇರ್ತಾರೆ ಅವರೆಲ್ಲ ಕಲೆಕ್ಟಿವ್ ಆ್ಯಕ್ಷನನ್ನು ಒಟ್ಟಿಗೆ ತೋರಿಸುವಂಥದ್ದು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ಬೋದು. ಅಂದರೆ ಒಂದೆರಡು ಸಲ ಈ ಒಂದು ಪ್ರೈಸ್ ಮೂಮೆಂಟಲ್ಲಿ ಈ ಸಪೋರ್ಟನ್ನು ತೆಗೆದುಕೊಂಡದನ್ನು ನೋಡಿ ಈ ಸ್ಟಾಕ್ ಮಾರ್ಕೆಟಲ್ಲಿ ಪಾರ್ಟಿಸಿಪೆಂಟ್ಸ್ ಅಂತ ಮಾಡ್ತಾರೆ, ಈ ಒಂದು ಸಂದರ್ಭಕ್ಕೆ ವೆಯ್ಟ್ ಮಾಡಿ ಇಲ್ಲಿ ಬೈ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಇದೇ ಥರ ಮಾಡೋದರಿಂದ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ, ಆಟೋಮೆಟಿಕ್ ಆಗಿ ಬೈಯರ್ಸ್ ಜಾಸ್ತಿ ಇರ್ತಾರೆ, ಸೆಲ್ಲರ್ಸ್ ಇರುವುದಿಲ್ಲ. ಇದೇ ಒಂದು ರೀಸನ್ನಿಂದಾಗಿ ಈ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮಾರ್ಕೆಟಲ್ಲಿ ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಆಗಲಿಕ್ಕೆ ಒಂದು ಕಾರಣವಾಗಿರ್ತದೆ. ಎಟ್ ಸಪೋರ್ಟ್ ದೇರ್ ಇಸ್ ಅ ಟ್ರೆಂಡ್ ರಿವರ್ಸಲ್ ಟು ಬುಲ್ಲಿಶ್ ಅಂತ. ಅಂದರೆ ಒಂದು ಡೌನ್ ಟ್ರೆಂಡಲ್ಲಿದ್ದರೆ ಈ ಒಂದು ಸಪೋರ್ಟಿಗೆ ರೀಚ್ ಆದಾಗ ಇದು ಇಲ್ಲಿಂದ ನೆಕ್ಸ್ಟ್ ಮೇಲಕ್ಕೆ ಹೋಗುವಂಥದ್ದು ಸ್ಟಾರ್ಟ್ ಆಗ್ತದೆ, ಅಂದರೆ ಒಂದು ಬುಲ್ಲಿಶ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತದೆ ಎಂಬುವಂಥದ್ದು. ನೆಕ್ಸ್ಟ್ ಸಪೋರ್ಟ್ ಕ್ಯಾನ್ ಬಿ ಬ್ರೋಕನ್ ವಿತ್ ಲಾರ್ಜ್ ಪ್ರೈಸ್ ಆಕ್ಷನ್ ಅಂತ. ನಾವು ಆಲ್ರೆಡಿ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡೋದು ಹೇಗೆ ಅಂತ ಹೇಳಿದ್ವಲ್ಲ, ಅದೇ ಥರ ಈ ಸಪೋರ್ಟನ್ನು ಬ್ರೇಕ್ ಮಾಡುವಾಗಲೂ ಒಂದು ಒಳ್ಳೆಯ ಪ್ರೈಸ್ ಆಕ್ಷನ್ ಮತ್ತು ವಾಲ್ಯೂಮ್ ಬಂದು ಇಲ್ಲಿ ಬ್ರೇಕ್ ಮಾಡ್ಬೋದು. ಒಂದ್ಸಲ ಇದು ಬ್ರೇಕ್ ಮಾಡಿದ ಮೇಲೆ ಅಗೇನ್ ಆ ಒಂದು ಲೈನೇ ಇದಕ್ಕೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತದೆ. ಇಲ್ಲಿ ಒಂದು ಈ ಸಪೋರ್ಟನ್ನು ಬ್ರೇಕ್ ಮಾಡ್ತಿದ್ರೆ ಇದು ಕೆಳಗೆ ಬಂದಿದ್ರೆ ನೆಕ್ಸ್ಟ್ ಮೇಲಕ್ಕೆ ಬರುವಾಗ ಇದೇ ಸಪೋರ್ಟ್ ಲೈನ್ ಇಲ್ಲಿ ರೆಸಿಸ್ಟೆನ್ಸ್ ಆಗಿಯೂ ವರ್ಕ್ ಆಗ್ತಿತ್ತು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒನ್ಸ್ ಅ ಸ್ಟಾಕ್ ಗೋಸ್ ಡೌನ್ ಫ್ರಮ್ ಸಪೋರ್ಟ್ ಇಟ್ ಆಕ್ಟ್ ಆಸ್ ಅ ರೆಸಿಸ್ಟೆನ್ಸ್ ಅಂತ. ನೆಕ್ಸ್ಟ್ ನಾವು ಈ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಹೇಗೆ ಯೂಸ್ ಮಾಡುವುದು, ಎಲ್ಲಿ ಯೂಸ್ ಮಾಡುವುದು ಅಂದರೆ ನಾವು ಬೇರೆ ಬೇರೆ ರೀತಿಯ ಟ್ರೇಡಿಂಗ್ ಮಾಡ್ತೇವಲ್ಲ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ, ಪೊಸಿಷನಲ್ ಟ್ರೇಡಿಂಗ್ ಮಾಡ್ತೇವೆ, ಹಾಗೂ ಇಂಟ್ರಾಡೇ ಟ್ರೇಡಿಂಗನ್ನು ಮಾಡ್ತೇವೆ. ಇವುಗಳಲ್ಲಿ ಹೇಗೆ ಯೂಸ್ ಮಾಡುವಂಥದ್ದು ಎಂಬುದನ್ನು ನೋಡುವ. ಇನ್ ಕೇಸ್ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡ್ತೇವೆ ಅಂತ ಹೇಳಿದರೆ 1 to 2 ಇಯರ್ಸಿನ ಚಾರ್ಟನ್ನು ಓಪನ್ ಮಾಡಿಕೊಂಡು ಈ ಒಂದು ಟೈಮ್ ಫ್ರೇಮ್ನಲ್ಲಿ ನಾವು ಈ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳನ್ನು ಕಂಡುಹಿಡಿಯಬೇಕಾಗಿದೆ. ಹಾಗೂ ನಾವೊಂದು ಪೊಸಿಷನಲ್ ಟ್ರೇಡ್ ಅಥವಾ ಸ್ವಿಂಗ್ ಟ್ರೇಡ್ ಅಥವಾ ಒಂದು ಕೆಲವು ತಿಂಗಳುಗಳಿಗೆ, ಕೆಲವು ದಿನಗಳ ಮಟ್ಟಿಗೆ ನಾವೊಂದು ಸ್ಟಾಕನ್ನು ಬೈ ಮಾಡಿಟ್ಟುಕೊಂಡು ನೆಕ್ಸ್ಟ್ ನಾವು ಸೆಲ್ ಮಾಡ್ತೇವೆ ಅಂತಿದ್ದರೆ ಅಂತಹ ಸಂದರ್ಭದಲ್ಲಿ ಒಂದು 2-3 ತಿಂಗಳ ಚಾರ್ಟನ್ನು ಓಪನ್ ಮಾಡಿಕೊಂಡು ಆ ಒಂದು ಸಂದರ್ಭದಲ್ಲಿ ಆ ಒಂದು ಟೈಮ್ ಫ್ರೇಮಲ್ಲಿ ನಮಗೆ ಎಲ್ಲಿಯಾದರೂ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳು ಕಾಣ್ತದಾ ಎಂಬುದನ್ನು ನೋಡಿ ಅದನ್ನು ಯೂಸ್ ಮಾಡಿಕೊಂಡು ನಮಗೆ ಟ್ರೇಡ್ ಮಾಡ್ಬೋದು. ಹಾಗೂ ನಾವು ಇಂಟ್ರಾಡೇ ಟ್ರೇಡಿಂಗ್ ಮಾಡೋದಿದ್ದರೆ ಒಂದು ಕೆಲವು ದಿನಗಳ ಮಟ್ಟಿನ ಚಾರ್ಟನ್ನು ಓಪನ್ ಮಾಡಿಕೊಂಡು ಇನ್ ಕೇಸ್ ಒಂದು 5 ಮಿನಿಟ್ಸ್ ಕ್ಯಾಂಡಲ್ಗಳನ್ನೆಲ್ಲ ಓಪನ್ ಮಾಡಿಕೊಂಡು ಅವುಗಳಲ್ಲಿ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಕಾಣಲಿಕ್ಕೆ ಆಗ್ತದೆ ಎಂಬುದಂತ ನೋಡಬೇಕು. ಅವುಗಳನ್ನು ಯೂಸ್ ಮಾಡಿಕೊಂಡು ನಮಗೆ ಟ್ರೇಡ್ ಮಾಡ್ಬೋದು. ಈ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೈನ್ಗಳನ್ನು ಹೇಗೆ ಪ್ಲಾಟ್ ಮಾಡುವಂಥದ್ದು ಎಂಬುದನ್ನು ನಾನೊಂದು ರಿಯಲ್ ಚಾರ್ಟಿಗೆ ಹೋಗಿ ನಿಮಗೆ ಎಕ್ಸಾಂಪಲ್ ಮೂಲಕ ತೋರಿಸಿಕೊಡ್ತೇನೆ.
ನೋಡಿ ಇಲ್ಲಿ ಮಾರುತಿ ಸುಜುಕಿಯ ನಾನು ಚಾರ್ಟನ್ನು ಓಪನ್ ಮಾಡಿದ್ದೇನೆ. ತುಂಬ ರ್ಯಾಂಡಮ್ ಆಗಿ ತೆಗೆದಿರುವ ಒಂದು ಚಾರ್ಟ್. ಇಲ್ಲಿ ಒಂದು ನಮಗೆ ನೋಡ್ಬೋದು 2017 ಮಾರ್ಚಿಂದ ಆಲ್ಮೋಸ್ಟ್ ಪ್ರೆಸೆಂಟ್ 2021 ಆಗಸ್ಟ್ ತನಕ ಇಲ್ಲಿನ ಚಾರ್ಟ್ ಓಪನ್ ಮಾಡಿಟ್ಟಿದ್ದೇನೆ. ಇಲ್ಲಿ ನಮಗೆ ಹೇಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅನ್ನು ಪ್ಲಾಟ್ ಮಾಡ್ಬೋದು ಎಂಬುದನ್ನು ನೋಡುವ. ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಪ್ರೈಸ್ ಆಕ್ಷನ್ ಝೋನ್ಗಳು ಎಲ್ಲೆಲ್ಲ ಬಂದಿದೆ ಎಂಬುದನ್ನು ನಾವು ನೋಡಬೇಕು. ಪ್ರೈಸ್ ಆಕ್ಷನ್ ಝೋನ್ಗಳು ಅಂತ ಹೇಳಿದರೆ ಯಾವ ಒಂದು ಸಂದರ್ಭದಲ್ಲಿ ಒಂದೇ ಪ್ರೈಸ್ ಲೆವೆಲಲ್ಲಿ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ಹತ್ತಿರ ಈ ಪ್ರೈಸ್ ಕೆಳಗೆ ಮೇಲೆ ಹೋಗ್ತಾ ಅಲ್ಲೇ ಸ್ಟಕ್ ಆಗಿದ್ರೆ ಅಂಥವುಗಳನ್ನು ನಾವು ಪ್ರೈಸ್ ಆಕ್ಷನ್ ಝೋನ್ಗಳು ಅಂತ ನೋಡ್ಬೋದು. ಹಾಗೂ ಇಂಥ ಪ್ರೈಸ್ ಆಕ್ಷನ್ ಝೋನ್ಗಳು ಯಾವ ಲೈನಲ್ಲಿ ಪ್ಯಾರಲಲ್ ಆಗಿ ಯಾವುದೊಂದು ಪರ್ಟಿಕ್ಯುಲರ್ ಲೈನ್ನಲ್ಲಿ ಬಂದಿದೆ ಎಂಬುದನ್ನು ನೋಡಬೇಕು. ಇಂತಹ ಲೈನ್ಗಳನ್ನು ನಮಗೆ ಡ್ರಾ ಮಾಡ್ಬೋದು. ಇದಕ್ಕೆ ನಾವು ಇಲ್ಲಿ ಟೂಲ್ಸಲ್ಲಿ ಹೋಗಿ ಇಲ್ಲಿ ಹೊರಿಜಾಂಟಲ್ ಲೈನನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ನಾವು ಇಲ್ಲಿ ತಂದು ಇದರ ಪಾಯಿಂಟ್ ಪ್ರೈಸ್ ಆಕ್ಷನ್ ಝೋನ್ಗಳನ್ನು ಐಡೆಂಟಿಫೈ ಮಾಡಬೇಕು. ನೋಡಿ ಇಲ್ಲಿ ಎಲ್ಲ ಈ ಒಂದು ಲೈನಲ್ಲಿ ಇಲ್ಲಿ ಒಂದು ಪ್ರೈಸ್ ಆಕ್ಷನ್ ಝೋನ್ ಇದೆ ಎಂಬುವಂಥದ್ದನ್ನು ನಮಗೆ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಯಾವ ಒಂದು ಪಾಯಿಂಟಲ್ಲಿ ಬಂದು ಟ್ರೆಂಡ್ ರಿವರ್ಸಲ್ ನಡೆದಿದೆ ಎಂಬುವಂಥದ್ದನ್ನು ನೋಡಬೇಕು. ಒಂದು ಕಡೆ ಮಾತ್ರ ಅಲ್ಲ, ಒಂದೇ ಲೈನಲ್ಲಿ ಹೆಚ್ಚಿನ ಕಡೆಯಲ್ಲಿ ಎಲ್ಲಿ ಟ್ರೆಂಡ್ ರಿವರ್ಸಲ್ ಬಂದಿದೆ ಎಂಬುದನ್ನು ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ನೋಡೋದಾದರೆ ಇಲ್ಲಿ ಒಂದು ಲೈನ್ ಇದೆ ಎಂಬುವಂಥದ್ದನ್ನು ನಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಒಂದು ಲೈನ್ ಹಾಕಿ ನೋಡುವ. ಈಗ ನೋಡೋದಾದರೆ ನಮಗೆ ಗೊತ್ತಾಗ್ತದೆ ಈ ಒಂದು ಲೈನನ್ನು ಅನೇಕ ಬಾರಿ ರೆಸ್ಪೆಕ್ಟ್ ಮಾಡಿದೆ ಎಂಬುವಂಥದ್ದನ್ನು. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು, ಅಗೇನ್ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ರೆಸ್ಪೆಕ್ಟ್ ಮಾಡಿದೆ ಎಂಬುವಂಥದ್ದು ನಮಗೆ ಗೊತ್ತಾಗ್ತದೆ. ಅಗೇನ್ ಇನ್ನೊಂದು ಲೈನ್ ಹಾಕೋದು ಅಂತಿದ್ರೆ ಅಗೇನ್ ನಾವು ಇಲ್ಲಿ ನೋಡಬೇಕು ಯಾವುದಾದ್ರೂ ಬೇರೆ ಒಂದು ಲೈನನ್ನು ಬೇರೆ ಒಂದು ಪರ್ಟಿಕ್ಯುಲರ್ ಪ್ರೈಸನ್ನು ರೆಸ್ಪೆಕ್ಟ್ ಮಾಡಿದೆಯಾ ಎಂಬುವಂಥದ್ದನ್ನು, ಎಲ್ಲಿ ಟ್ರೆಂಡ್ ರಿವರ್ಸಲ್ ಆಗಿದೆ ಎಂಬುವಂಥದ್ದನ್ನೆಲ್ಲ ನಾವು ನೋಡಬೇಕು. ನಮಗೆ ನೋಡ್ಬೋದು ನೋಡಿ ಈ ಒಂದು ಪ್ರೈಸ್ ಲೆವೆಲಲ್ಲಿ ಇಲ್ಲಿ ರೆಸ್ಪೆಕ್ಟ್ ಮಾಡಿದ ಥರ ಕಾಣ್ತದೆ. ಇಲ್ಲಿ ಒಂದು ಲೈನ್ ಹಾಕಿ ನೋಡುವ. ಇಲ್ಲಿ ನೋಡಿ ಅನೇಕ ಬಾರಿ ಈ ಒಂದು ಲೈನನ್ನು ರೆಸ್ಪೆಕ್ಟ್ ಮಾಡಿದೆ ಎಂಬುವಂಥದ್ದು ನಮಗೆ ಕಾಣ್ತದಲ್ಲ. ಇದೇ ಥರ ನಾವು ಲೈನನ್ನು ಹಾಕಿದರೆ ಸಾಕಾಗ್ತದೆ. ಇನ್ನು ಸ್ವಲ್ಪ ನಾವು ಝೂಮ್ ಇನ್ ಮಾಡಿ ನೋಡುವ. ಇಲ್ಲಿ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಇದು ಈ ಒಂದು ಲೈನ್ಗಳನ್ನು ರೆಸ್ಪೆಕ್ಟ್ ಮಾಡಿದೆ ಎಂಬುವಂಥದ್ದು. ಇಲ್ಲಿ ಆಗಿರ್ಬೋದು, ಇಲ್ಲಿ ಆಗಿರ್ಬೋದು, ಇಲ್ಲಿ ಆಗಿರ್ಬೋದು, ಇಲ್ಲಿ ನೋಡಿ ಇಂಥ ಸಂದರ್ಭಗಳಲ್ಲಿ ಎಷ್ಟೋ ಪರ್ಫೆಕ್ಟಾಗಿ ಈ ಲೈನ್ಗಳನ್ನು ರೆಸ್ಪೆಕ್ಟ್ ಮಾಡಿದೆ ಎಂಬುವಂಥದ್ದು ನಮಗೆ ನೋಡ್ಬೋದು. ನಾನು ಆಲ್ರೆಡಿ ಹೇಳಿದೆ ಇಂತಹ ಒಂದು ರೆಸಿಸ್ಟೆನ್ಸ್ಗಳನ್ನು ಬ್ರೋಕ್ ಮಾಡುವಾಗ ಹೈ ವಾಲ್ಯೂಮ್ ಇರಬೇಕು ಹಾಗೂ ಒಂದು ಪ್ರೈಸ್ ಆಕ್ಷನ್ ನಡೆದಿರಬೇಕು. ಒಂದು ದೊಡ್ಡ ಪ್ರೈಸ್ ಆಕ್ಷನ್ ಅಂದರೆ ದೊಡ್ಡ ಒಂದು ಕ್ಯಾಂಡಲ್ ಬಂದಿರಬೇಕು, ಬಾಡಿ ದೊಡ್ಡದಾದ ಒಂದು ಕ್ಯಾಂಡಲ್ ಬಂದಿರಬೇಕು ಅಂತ ಹೇಳಿದ್ದೆ. ಇಲ್ಲಿ ನಮಗೆ ನೋಡ್ಬೋದು ಈ ಒಂದು ದಿನದಲ್ಲಿ ಇಲ್ಲಿ ಈ ಒಂದು ಲೈನನ್ನು ಬ್ರೇಕ್ ಮಾಡಿದೆ. ಇಲ್ಲಿ ದೊಡ್ಡ ಒಂದು ಕ್ಯಾಂಡಲ್ ಬಂದಿದೆ ಹಾಗೂ ದೊಡ್ಡ ವಾಲ್ಯೂಮನ್ನು ಇಲ್ಲಿ ನಮಗೆ ಚಾರ್ಟಲ್ಲಿ ನೋಡ್ಬೋದು. ಅಗೇನ್ ಈ ಒಂದು ಪೊಸಿಷನಲ್ಲಿ ನೋಡ್ಬೋದು ಇಲ್ಲಿ ದೊಡ್ಡ ಕ್ಯಾಂಡಲ್ಗಳು ಬಂದಿದೆ ಹಾಗೂ ಇಲ್ಲಿ ಕೆಳಗೆ ನೋಡಿದಾದರೆ ಈ ವಾಲ್ಯೂಮನ್ನು ನೋಡಿದಾಗ ದೊಡ್ಡ ವಾಲ್ಯೂಮ್ ಬಂದಿರುವುದನ್ನು ನಮಗೆ ನೋಡ್ಬೋದು. ಇಲ್ಲಿ ಎಲ್ಲ ಈ ಸಪೋರ್ಟನ್ನು ಯಾಕೆ ಬ್ರೇಕ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಕೇಳಿದರೆ ಇಲ್ಲಿ ವಾಲ್ಯೂಮ್ಗಳು ದೊಡ್ಡದಾಗಿರಲಿಲ್ಲ ಹಾಗೂ ಇದರ ಒಂದು ಕ್ಯಾಂಡಲ್ಗಳು ಸಣ್ಣ ಸಣ್ಣದಾಗಿ ಬಂದಿದೆ. ಆದ ಕಾರಣ ಇಲ್ಲಿ ಬ್ರೇಕ್ ಮಾಡಲಿಕ್ಕೆ ಆಗಲಿಲ್ಲ ಎಂಬುವಂಥದ್ದನ್ನು ನೋಡ್ಬೋದು. ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಟ್ರೇಡ್ ನಮಗೆ ಪ್ಲೇಸ್ ಮಾಡ್ಬೋದು. ಇಲ್ಲಿ ಟ್ರೆಂಡ್ ರಿವರ್ಸಲ್ ಆಗಿದೆ ಎಂಬುವಂಥದ್ದು ಕನ್ಫರ್ಮ್ ಆಗಿದೆ. ಇಲ್ಲಿ ಒಂದು ಟ್ರೇಡನ್ನು ಪ್ಲೇಸ್ ಮಾಡಿದರೆ ಇಷ್ಟು ದೊಡ್ಡ ರ್ಯಾಲಿ ನಮಗೆ ಇಲ್ಲಿ ಟ್ರೇಡನ್ನು ಪ್ಲೇಸ್ ಮಾಡ್ಬೋದಿತ್ತು, ಇಲ್ಲಿ ನಮಗೆ ಟ್ರೇಡನ್ನು ಪ್ಲೇಸ್ ಮಾಡ್ಬೋದಿತ್ತು. ಇನ್ನು ನಾವು ಈ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಈ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಟ್ರೇಡ್ ಮಾಡುವುದು ಎಂಬುದನ್ನು ನೋಡುವ. ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕಾದ್ರೆ ನಾವು ಸ್ಟಾಕನ್ನು ಸೆಲೆಕ್ಟ್ ಮಾಡಲಿಕ್ಕೂ ಇಂತಹ ಈ ಡೇ ಕ್ಯಾಂಡಲ್ನಲ್ಲಿರುವ ಈ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನು ನಮಗೆ ಯೂಸ್ ಮಾಡಿಕೊಳ್ಬೋದು. ಅಂದರೆ ಇಲ್ಲಿ ಒಂದು ಬ್ರೇಕ್ಔಟ್ ಆಯ್ತಲ್ಲ, ಇಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಡೇ ನಮಗೆ ಇಲ್ಲಿ ಒಂದು ಇಂಟ್ರಾಡೇ ಟ್ರೇಡಿಗೋಸ್ಕರ ಈ ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡಿಕೊಳ್ಬೋದಿತ್ತು. ಇಲ್ಲಿಂದ ನಮಗೆ ಇಲ್ಲಿ ಒಂದು 2-3 ದಿನ ಇಲ್ಲಿ ಬ್ರೇಕ್ಔಟ್ ಆದದ್ದನ್ನು ನೋಡಿ ನೆಕ್ಸ್ಟ್ ಡೇ ನಮಗೆ ಈ ಒಂದು ಸ್ಟಾಕನ್ನು ಇಂಟ್ರಾಡೇ ಟ್ರೇಡಿಂಗ್ಗೋಸ್ಕರ ಸೆಲೆಕ್ಟ್ ಮಾಡಿಕೊಳ್ಬೋದಿತ್ತು. ಇಲ್ಲಿ ಸಹ ಸೆಲೆಕ್ಟ್ ಮಾಡಿಕೊಳ್ಬೋದಿತ್ತು. ಅಗೇನ್ ಇಲ್ಲಿ ಒಂದು ಬ್ರೇಕ್ಔಟ್ ನಡೆದ ಸಂದರ್ಭದಲ್ಲೂ ನಮಗೆ ಇಂಟ್ರಾಡೇ ಟ್ರೇಡಿಂಗ್ಗೋಸ್ಕರ ನೆಕ್ಸ್ಟ್ ಡೇ ಈ ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಬೋದಿತ್ತು. ಇಷ್ಟು ಮಾತ್ರ ಅಲ್ಲ, ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಎಷ್ಟು ಚೆನ್ನಾಗಿ ಇದನ್ನು ಯೂಸ್ ಮಾಡಿಕೊಳ್ಬೋದು ಎಂಬುದನ್ನು ನಾನು ನಿಮಗೆ ತೋರಿಸಿಕೊಡ್ತೇನೆ. ಇದಕ್ಕೋಸ್ಕರ ನಾವು ಒಂದು 5 ಮಿನಿಟ್ ಕ್ಯಾಂಡಲ್ಗೆ ಹೋಗುವ. ಇಂತಹ ಈ 5 ಮಿನಿಟ್ ಕ್ಯಾಂಡಲ್ನಲ್ಲಿಯೂ ನಾವು ಆಲ್ರೆಡಿ ನೋಡಿದ ಹಾಗೆ ನಮಗೆ ಈ ಲೈನ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಬೋದು ಅಥವಾ ಲೈನ್ಗಳನ್ನು ನಮಗೆ ಡ್ರಾ ಮಾಡ್ಬೋದು. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ನಾವು ನೋಡೋದಾದರೆ ಇಲ್ಲಿ ಒಂದು ಲೈನನ್ನು ಹಾಕ್ಬೋದು. ಹಾಗೂ ಅಗೇನ್ ಇಲ್ಲಿ ನೋಡಿದರೆ ಇಲ್ಲಿ ಒಂದು ಲೈನನ್ನು ಹಾಕ್ಬೋದು. ಅದೇ ಥರ ನಮಗೆ ಪ್ರೀವಿಯಸ್ ಡೇಗಳನ್ನು ನೋಡಿಕೊಂಡು ನಮಗೆ ಲೈನ್ಗಳನ್ನು ಪ್ಲಾಟ್ ಮಾಡ್ಬೋದು ಹಾಗೂ ಇವುಗಳನ್ನು ಉಪಯೋಗಿಸ್ಕೊಂಡು ನಮಗೆ ಚೆನ್ನಾಗಿ ಟ್ರೇಡ್ ಮಾಡ್ಬೋದು. ಆದರೆ ಇದಕ್ಕಿಂತ ಬೆಟರ್ ಆಗಿ ಹೇಗೆ ಮಾಡ್ಬೋದು ಅಂತ ಹೇಳಿದರೆ ಇಲ್ಲಿ ನಮಗೆ ಒಂದು ಟೆಕ್ನಿಕಲ್ ಇಂಡಿಕೇಟರ್ನ ಒಂದು ಸ್ಟಡೀಸನ್ನು ಆ್ಯಡ್ ಮಾಡಿಕೊಂಡು ತುಂಬ ಪರ್ಫೆಕ್ಟಾಗಿ ತುಂಬ ಸಿಂಪಲ್ಲಾಗಿ ನಮಗೆ ಇದನ್ನು ನೋಡ್ಬೋದು. ಹೇಗೆ ಅಂತ ಹೇಳಿದರೆ ಇಲ್ಲಿ ಟೆಕ್ನಿಕಲ್ ಇಂಡಿಕೇಟರ್ಸಿಗೆ ಹೋಗಬೇಕು. ಇಲ್ಲಿ ಪಿವಟ್ ಪಾಯಿಂಟ್ ಎಂಬ ಇಂಡಿಕೇಟರನ್ನು ನಾವು ಇಡಬೇಕು. ಇಲ್ಲಿ ಟೈಪ್ ಮಾಡುವಾಗಲೇ ಬಂದಿದೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಅಷ್ಟರಲ್ಲಿ ನಮ್ಮ ಚಾರ್ಟ್ನಲ್ಲಿ ಈ ಪಿವಟ್ ಪಾಯಿಂಟ್ಗಳು ಬಂದಿದೆ. ಇಲ್ಲಿ ನಮಗೆ ನೋಡ್ಬೋದು ಪ್ರತಿಯೊಂದು ದಿನ ಬೇರೆ ಬೇರೆ ಲೈನ್ಗಳು ಬಂದಿದೆ. ನಡುವಿನಲ್ಲಿ ಬರುವಂಥದ್ದು ಪಿ ಲೈನ್, ಪಿವಟ್ ಲೈನ್ ಅಂತ ಕರೀತೇವೆ.
ಅದರ ಮೇಲಕ್ಕೆ ಕೆಲವು ಲೈನ್ಗಳು ಬರ್ತದೆ. ಇಲ್ಲಿ ನಮಗೆ ನೋಡ್ಬೋದು R1, R2, R3, R4, R5 ಅಂತ. ಇದು ನಮಗೆ ಸೆಟ್ ಮಾಡಿಕೊಳ್ಬೋದು. 2-3 ಲೈನ್ ಎಷ್ಟು ಲೈನ್ಗಳು ಬೇಕು ಅದನ್ನು ನಮಗೆ ಸೆಟ್ ಮಾಡಿಕೊಳ್ಬೋದು. ಇಲ್ಲಿ ರೆಸಿಸ್ಟೆನ್ಸ್ 1, ರೆಸಿಸ್ಟೆನ್ಸ್ 2, ರೆಸಿಸ್ಟೆನ್ಸ್ 3 ಹಾಗೆ ಮೇಲೆ ಹೋಗ್ತದೆ. ಹಾಗೂ ಕೆಳಗಡೆ ನೋಡೋದಾದರೆ S1, S2, S3, S4 ಅಂತ ಬಂದಿದೆ. ಸಪೋರ್ಟ್ 1, ಸಪೋರ್ಟ್ 2, ಸಪೋರ್ಟ್ 3 ಅಂತ. ಇಲ್ಲಿ ಪ್ರತಿಯೊಂದು ಲೈನ್ಗಳು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತದೆ. ಇದು ನಾವು ಈ ಸ್ಟಡೀಸನ್ನು ಆ್ಯಡ್ ಮಾಡಿದಾಗ ಆಟೋಮೆಟಿಕ್ ಆಗಿ ಬರುವಂಥದ್ದು. ಈ ಲೈನ್ಗಳೆಲ್ಲ ಸುಮ್ಮನೆ ಬರುವಂಥದ್ದಲ್ಲ, ಇದಕ್ಕೆ ಕೆಲವು ಕ್ಯಾಲ್ಕುಲೇಷನ್ಗಳೆಲ್ಲ ಇವೆ. ಇದರ ಫಾರ್ಮುಲಾವನ್ನು ನಮಗೆ ಈಗ ಸ್ಕ್ರೀನಲ್ಲಿ ನೋಡ್ಬೋದು, ನಾನು ನಿಮಗೆ ಕೊಡ್ತೇನೆ. ಆದರೆ ಈ ಫಾರ್ಮುಲಾವನ್ನು ಕಲಿಬೇಕಾದ ಅಗತ್ಯವೇನಿಲ್ಲ, ನೀವು ಇಲ್ಲಿ ಹೋಗಿ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಯಾರಿಗಾದರೂ ಟ್ರೇಡ್ ಮಾಡಲಿ ಫಾರ್ಮುಲಾಗಳನ್ನೆಲ್ಲ ಕಲಿಬೇಕಾದ ಅಗತ್ಯವಿಲ್ಲ, ಆದರೆ ನಿಮಗೆ ಗೊತ್ತಿರಲಿ ಎಂಬ ಒಂದು ಉದ್ದೇಶದಿಂದ ಮಾತ್ರ ನಾನು ತೋರಿಸ್ತಿದ್ದೇನೆ. ಈ ಪಿವಟ್ ಲೈನ್ಗಳನ್ನು ನೋಡಿಕೊಂಡು ಹೇಗೆ ಟ್ರೇಡ್ ಮಾಡ್ಬೋದು ಅಂತ ಹೇಳಿದರೆ, ಈ ಪಿವಟ್ ಲೈನ್ಗಳೆಲ್ಲ ರೆಸಿಸ್ಟೆನ್ಸ್ ಬೇರೆ ಸಪೋರ್ಟ್ ಬೇರೆ ಅಂತ ಹೇಳಿದೆ. ಆದರೆ ಈ ಪ್ರತಿಯೊಂದು ಲೈನ್ಗಳು ಮೇಲಿಂದ ಕೆಳಗೆ ಈ ಸ್ಟಾಕ್ನ ಪ್ರೈಸ್ ಬರ್ತಿದ್ರೆ ಅಲ್ಲಿ ಒಂದು ಸಪೋರ್ಟ್ ಆಗಿ ವರ್ಕ್ ಆಗ್ತದೆ, ಹಾಗೂ ಕೆಳಗಿಂದ ಮೇಲೆ ಹೋಗಿದ್ರೆ ಆ ಒಂದು ಲೈನ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತದೆ. ಇಲ್ಲೆಲ್ಲ ನಮಗೆ ನೋಡ್ಬೋದು, ಈ ಒಂದು ದಿನ ನೋಡಿ, ಈ ಒಂದು R1ನಲ್ಲಿ ಇದು ಎಷ್ಟು ರೆಸಿಸ್ಟೆನ್ಸ್ ಅನ್ನು ತಗೊಂಡಿದೆ. ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡಿದೆ, ಬ್ರೇಕ್ ಆಗಲಿಲ್ಲ. ಅಗೇನ್ ಕೆಳಗೆ ಬಂದು ಅಗೇನ್ ಟ್ರೈ ಮಾಡಿತ್ತು, ಬ್ರೇಕ್ ಮಾಡಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಅಲ್ಲಿಂದ ಕೆಳಗೆ ಬಂದಿದೆ. ಕೆಳಗೆ ಬಂದು ಪಿವಟ್ ಲೈನಲ್ಲಿ ಬಂದು ಸಪೋರ್ಟನ್ನು ತೆಗೆದುಕೊಂಡು ಮೇಲೆ ಹೋಯಿತು. ನೆಕ್ಸ್ಟ್ ಕೆಳಗೆ ಬಂದಾಗ ಅಗೇನ್ ಈ ಲೈನನ್ನು ಬ್ರೇಕ್ ಮಾಡಿಕೊಂಡು ಕೆಳಗೆ ಬಂದಿದೆ. ಈ ಒಂದು ದಿನ ನಮಗೆ ನೋಡ್ಬೋದು, ಈ ದಿನ ಓಪನ್ ಮಾಡುವಾಗ S1 ಹತ್ತಿರ ಓಪನ್ ಆಯಿತು. ನೆಕ್ಸ್ಟ್ ಈ S1 ಅನ್ನು ಬ್ರೇಕ್ ಮಾಡಿ ಮೇಲೆ ಹೋದಾಗ P ಲೈನಲ್ಲಿ ರೆಸಿಸ್ಟೆನ್ಸನ್ನು ತೆಗೆದುಕೊಂಡು ನೆಕ್ಸ್ಟ್ ಇದು ಕೆಳಗೆ ಬರುವುದನ್ನು ನಮಗೆ ನೋಡ್ಬೋದು. ಇಲ್ಲಿ ಬಂದಾಗ ಅಗೇನ್ ಈ S1 ಲೈನಲ್ಲಿ ಸಪೋರ್ಟನ್ನು ತೆಗೆದುಕೊಂಡು ಮೇಲೆ ಹೋಗಿದ್ದನ್ನು ನಮಗೆ ನೋಡ್ಬೋದು. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬೇಕಾದರೆ ನಮಗೆ ಒಂದು ಬೈಯನ್ನು ಮಾಡ್ಬೋದು, ಅಥವಾ ಇಲ್ಲಿ ಬ್ರೇಕ್ ಆದಾಗ ನಮಗೆ ಒಂದು ಬೈ ಮಾಡ್ಬೋದಿತ್ತು. ಇಲ್ಲಿ ನಮಗೆ ಒಂದು ಶಾರ್ಟ್ ಸೆಲ್ಲನ್ನು ಮಾಡ್ಬೋದಿತ್ತು. ಶಾರ್ಟ್ ಸೆಲ್ಲನ್ನು ಮಾಡಿದರೆ ಒಂದು ಒಳ್ಳೆಯ ಪ್ರಾಫಿಟನ್ನು ಸಿಗ್ಬೋದಿತ್ತು. ಹಾಗೂ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬೇಕಾದರೆ ಒಂದು ಬೈಯನ್ನು ಮಾಡ್ಬೋದಿತ್ತು. ಹೀಗೆಲ್ಲ ನಮಗೆ ಪ್ರಾಫಿಟನ್ನು ಮಾಡ್ಬೋದಿತ್ತು. ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳಿದರೆ, ಡೈಲಿ ಮಾರ್ಕೆಟ್ ಓಪನ್ ಮಾಡುವಾಗ ನಾವು ಟ್ರೇಡಿಂಗಿಗೋಸ್ಕರ ಬರ್ತೇವಲ್ಲ, ಆ ಒಂದು ಸಂದರ್ಭದಲ್ಲಿ 5 ಮಿನಿಟ್ಸ್ ಕ್ಯಾಂಡಲ್, ಅಥವಾ ನಾವು ಟ್ರೇಡಿಂಗಿಗೆ ಇಂಟ್ರಾಡೇ ಟ್ರೇಡಿಂಗ್ ಯೂಸ್ ಮಾಡೋದಾದರೆ ಆಲ್ಮೋಸ್ಟ್ 5 ಮಿನಿಟ್ಸ್ ಕ್ಯಾಂಡಲನ್ನು ಯೂಸ್ ಮಾಡ್ತೇವೆ. 5 to 10 ಮಿನಿಟ್ಸ್ ಕ್ಯಾಂಡಲನ್ನು ಯೂಸ್ ಮಾಡ್ತೇವೆ. ಆ ಕ್ಯಾಂಡಲ್ಗಳನ್ನು ಇಟ್ಕೊಂಡು ಈ ಪಿವಟ್ ಲೈನ್ಗಳನ್ನು ಹಾಕಿಕೊಂಡು ಈ ಲೈನ್ಗಳಲ್ಲಿ ಬಂದಾಗ ಈ ಸಪೋರ್ಟ್ ರೆಸಿಸ್ಟೆನ್ಸ್ ತೆಗೆದುಕೊಳ್ತಿದೆ ಎಂಬುದನ್ನು ನೋಡಿಕೊಳ್ಬೇಕು. ಅದನ್ನು ನೋಡಿಕೊಂಡು ಅದರ ಹೇಗೆ ವರ್ಕ್ ಆಗಿದೆ ಎಂಬುದನ್ನು ನಾವು ಅಸ್ಯೂಮ್ ಮಾಡಿಕೊಂಡು ನಾವು ಅಲ್ಲಿ ಟ್ರೇಡ್ಗಳನ್ನು ಪ್ಲೇಸ್ ಮಾಡ್ಬೋದು. ಇಷ್ಟೆಲ್ಲ ಹೇಳಿ ಆದಮೇಲೆ ನನಗೆ ಹೇಳಲಿಕ್ಕಿರುವುದೇನೆಂದರೆ, ನಾನು ಆಲ್ರೆಡಿ ಮುಂಚಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಕ್ಯಾಂಡಲ್ ಸ್ಟಿಕ್ ಅನಾಲಿಸಿಸಲ್ಲೂ ಹೇಳಿದೆ, ಹಾಗೂ ಟ್ರೆಂಡ್ ಅನಾಲಿಸಿಸ್ನಲ್ಲಿಯೂ ಹೇಳಿದೆ. ಬರೀ ಒಂದು ಇಂಡಿಕೇಟರನ್ನು ನೋಡಿಕೊಂಡು ನಾವು ಟ್ರೇಡನ್ನು ಪ್ಲೇಸ್ ಮಾಡಬಾರ್ದು. ಇಲ್ಲಿ ನಾವು ಈ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ನೋಡಿದ್ದೇವಲ್ಲ, ಈ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಮಾತ್ರ ನೋಡಿಕೊಂಡು ನಾವು ಯಾವುದೇ ಕಾರಣಕ್ಕೂ ಒಂದು ಟ್ರೇಡನ್ನು ಮಾಡಬಾರ್ದು. ಬೇರೆ ಇಂಡಿಕೇಟರ್ಗಳು ಇಂಪಾರ್ಟೆಂಟ್ ಆಗಿದೆ. ಈ ಬೇರೆ ಇಂಡಿಕೇಟರ್ಗಳೆಲ್ಲ ಒಟ್ಟಿಗೆ ಒಂದು ಬೈ ಸಿಗ್ನಲ್ ಕೊಟ್ಟರೆ ಮಾತ್ರ ನಾವು ಒಂದು ಟ್ರೇಡಿಗೆ ಎಂಟರ್ ಆಗಬೇಕಾಗಿದೆ. ಹಾಗೂ ಇವತ್ತು ನಿಮಗೆ ಕೊಡುವ ಟಾಸ್ಕ್ ಏನೆಂದರೆ, ನೀವೊಂದು ಚಾರ್ಟನ್ನು ಓಪನ್ ಮಾಡಿಕೊಂಡು ನೀವು ಈ ಚಾರ್ಟ್ನಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳನ್ನು ಐಡೆಂಟಿಫೈ ಮಾಡಬೇಕು. ಹಾಗೂ ಪೈವಟ್ ಪಾಯಿಂಟನ್ನು ನಿಮ್ಮ ಚಾರ್ಟ್ನಲ್ಲಿ ಹಾಕಿಕೊಂಡು ಇದು ಹೇಗೆ ವರ್ಕ್ ಆಗ್ತದೆ ಎಂಬುದನ್ನು ನೋಡಬೇಕು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿಕೊಡಿ. ಮುಂದಿನ ವಿಡಿಯೋದಲ್ಲಿ ಕಾಣುವ. ಬೈ ಬೈ.